ಯೆಹೋವನು ಸರ್ವೋಪಕಾರಿಯೂ ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನೂ ಆಗಿದ್ದಾನೆ. ಸೋಮವಾರ 5ನೇ ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ನೆಹೆಮೀಯನು 4ನೇ ಅಧ್ಯಾಯದ 8ನೇ ವಚನ. ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕೆಲಸಕ್ಕೆ ದೇವ ಜನರು ಕೈ ಹಾಕುವಾಗ ಅನೇಕ ಸವಾಲುಗಳು, ಸಮಸ್ಯೆಗಳು ಬರುವಂಥದ್ದು ಸಹಜ. ಅವರು ತಮ್ಮ ಕಾರ್ಯದಲ್ಲಿ ಯಶಸ್ಸಾಗುವಾಗ ಎಲ್ಲಾ ರೀತಿಯಾದಂಥ ಸವಾಲುಗಳು, ವಿರೋಧಿಗಳು ಒಟ್ಟಾಗಿ ನಿಲ್ಲುವಂಥದ್ದು ದೊಡ್ಡ ಸವಾಲಾಗಿ ಬರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಲಿಷ್ಠವಾದಂಥ ವಿರೋಧತ್ವ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಯೆರೂಸಲೇಮಿನ ಗೋಡೆಗಳನ್ನು ಪಾಳು ಬಿದ್ದಂಥ ಪರಿಸ್ಥಿತಿಯನ್ನು ಕೇಳಿದಾಗ, ಅಲ್ಲಿನ ಜನರ ಪರಿಸ್ಥಿತಿಯನ್ನು ಕೇಳಿದಾಗ ಅತ್ತು ಗೋಳಾಡುತ್ತಾ ದೇವರಲ್ಲಿ ಪ್ರಾರ್ಥಿಸಿ ಒಂದು ವಿಶೇಷವಾದಂಥ ಯೋಜನೆ ಹಾಕಿಕೊಂಡು ಅರಸನ ಸಹಾಯದಿಂದ ಯೆರೂಸಲೇಮಿಗೆ ಬಂದನು. ಅಲ್ಲಿನ ಜನರ ಸಹಾಯದಿಂದ ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟಲು ಪ್ರಾರಂಭಿಸಿದಾಗಲೇ ಬಹಳಷ್ಟು ರೀತಿಯಾದಂಥ ಸವಾಲುಗಳನ್ನು ಎದುರಿಸಬೇಕಾಯಿತು. ಸನ್ಬಲಾಟನು, ಟೋಬಿಯನು ಅವನಿಗೆ ಅವನ ಕೆಲಸಕ್ಕೆ ವಿರೋಧವಾಗಿ ನಿಂತಿದ್ದರು. ಆದರೆ ಧೈರ್ಯದಿಂದ ಜನರೊಂದಿಗೆ ದೇವರ ಸಹಾಯದಿಂದ ಕಟ್ಟಲು ಪ್ರಾರಂಭಿಸಿ ಇನ್ನೇನು ಮುಗಿಸುವಾಗ ಕೆಲಸದಲ್ಲಿ ಯಶಸ್ಸು ಕಾಣುವಂಥ ಸಂದರ್ಭದಲ್ಲಿ ಸನ್ಬಲಾಟನು, ಟೋಬಿಯನು, ಅರಬಿಯರು, ಅಮೋನಿಯರು, ಅಸ್ತೋದಿಯರು ಎಲ್ಲರೂ ಒಟ್ಟಾಗಿ ಸೇರಿದರು. ಎಲ್ಲರೂ ಒಟ್ಟಾಗಿ ಸೇರಿ ಹೇಗಾದರೂ ತಳಮಳ ಮಾಡಿ ಅವರು ಕಟ್ಟುವಂತ ಕಾರ್ಯ ನಿಲ್ಲಿಸಬೇಕೆಂಬುದಾಗಿ ಪ್ರಯತ್ನ ಪಡುವಂತೆ ಅವರೆಲ್ಲರೂ ಒಟ್ಟಾಗಿ ಸೇರಿದರು. ಆದರೂ ನೆಹೆಮೀಯನು ದೇವರಲ್ಲಿ ಆತುಕೊಂಡು ಕಾರ್ಯವನ್ನು ಮಾಡಿದನೆಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಒಳ್ಳೆ ಕೆಲಸಕ್ಕೆ ಪ್ರಾರಂಭ ಮಾಡುವಾಗ ಹಲವಾರು ಸವಾಲುಗಳು ಬರುವಂಥದ್ದು ಸಹಜವಾದದ್ದೇ. ಆದರೆ ಯಶಸ್ಸನ್ನು ಕಾಣುವಂಥ ಸಮಯದಲ್ಲಿ ಎಲ್ಲರೂ, ಅಂದರೆ ಎಲ್ಲಾ ವಿರೋಧಿಗಳು ಒಟ್ಟಾಗಿ ಸೇರಿ ಒಂದು ದೊಡ್ಡ ಬಲಿಷ್ಠವಾದಂಥ ವಿರೋಧವನ್ನು ಅವರು ನಮ್ಮ ಮುಂದೆ ಇಡಬಹುದು. ಆದರೆ ದೇವರನ್ನು ಆತುಕೊಂಡ ದೇವ ಮಕ್ಕಳು ದೇವರ ಕಾರ್ಯದಲ್ಲಿರುವಾಗ ಯಾವ ರೀತಿಯಾದಂಥ ವಿರೋಧಿಗಳು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರನ್ನು ಆತುಕೊಳ್ಳೋಣ, ದೇವನಿಂದ ಸಹಾಯ ಹೊಂದಿಕೊಳ್ಳುತ್ತಾ ದೇವರ ಕಾರ್ಯಕ್ಕೆ ಕೈ ಹಾಕೋಣ. ಎಷ್ಟೆಲ್ಲ ಬಲಿಷ್ಠವಾದಂಥ ವಿರೋಧತ್ವ ಇದ್ದರೂ ಕೂಡ ದೇವರು ಕಾರ್ಯವನ್ನು ಸರಾಗವನ್ನಾಗಿ ಮಾಡುತ್ತಾನೆ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಿನ್ನ ಕೆಲಸ ಮಾಡುವಂತ ನಮಗೆ ನಿನ್ನ ಬಲವನ್ನು ಮತ್ತು ಕಾರ್ಯದಲ್ಲಿ ಯಶಸ್ಸನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ, ಆಮೆನ್.